ಯಾಕೆ ಇವಳು ಫೋನ್ ಮಾಡ್ತಿದ್ದಾಳೆ? ಹೇಳೆ. ಏನೇ ಮಾಡ್ತಿದ್ಯಾ? ಆ ಏನೋ ಹೇಳ್ಬೇಕಿತ್ತು ನಿನ್ನ ಹತ್ರ. ಬೇಜಾರ್ ಮಾಡ್ಕೊಳಲ್ಲ ತಾನೆ? ಏನ್ ವಿಷಯ ಹೇಳು. ಅದೇ ನಿನ್ ಮಗಳು ಇಲ್ಲಿ ರೋಡಲ್ಲ ನೋಡ್ತಾ ಇದೀನಿ, ಯಾವ್ದೋ ಹುಡ್ಗನ್ ಜೊತೆ ಅಲ್ಕಿಸ್ಕೊಂಡ್ ಮಾತಾಡ್ತಾವಳೆ. ಹೌದಾ? ಇರು ಮನೆಗ್ ಬರ್ಲಿ, ನಾನು ವಿಚಾರಿಸ್ತೀನಿ, ಏನಂತ ಕೇಳ್ತೀನಿ ಇರು ಅವಳಿಗೆ ಫಸ್ಟ್. ವಯಸ್ಸಿ ಬಂದಿರೋ ಹೆಣ್ಮಕ್ಳು ಇಲ್ಲೆಲ್ಲ ರೋಡಲ್ಲೆಲ್ಲ ಯಾವ್ದೋ ಹುಡ್ಗನ್ ಜೊತೆ ನಗಾಡ್ಕೊಂಡ್ ಮಾತಾಡ್ತಾವಳೆ ಅಂದ್ರೆ ಏನ್ ಅನ್ಕೋತಾರೆ ಜನಗಳು? ಫಸ್ಟ್ ಏನ್ ವಿಚಾರಿಸು ಫಸ್ಟ್ ನೀನು. ಸರಿ, ನಾನು ಮಾಡ್ತೀನಿ ಬಿಡು ನಿನ್ಗೆ. ಬರ್ಲಿ ಇವಳು ಇವತ್ತು ಮನೆಗೆ. ಯಾಕೆ ನನ್ ಮರ್ಯಾದೆ ಕಳಿಯಕ್ಕೆ ಹುಟ್ಟವಳೋ ಏನ್ ಕತೆನೋ. ಮಮ್ಮಿ, ಏನೇ ಮಮ್ಮಿ ಇಷ್ಟೊತ್ತಕ್ಕೆ ಎಲ್ಗೆ ಹೋಗಿದ್ದೆ? ಯಾರ ತಕ್ಕ ಮಾತಾಡ್ಕೊಂಡು ನಿಂತಿದ್ದೆ? ನಿನ್ಗೆ ಏನ್ ಬಂದಿರೋದು? ನಿನ್ಗೆ ಯಾಕೆ ಹಿಂಗ್ ಮಾಡ್ತಾರೆ? ನಾನು ಇನ್ನ ಸ್ಕೂಲಿಗೆ ಕಷ್ಟ ಬಿದ್ದು ಕಳಿಸ್ತಾ ಇರೋದು ಸ್ಕೂಲ್ಗೆ ಹೋಗಿ ಮನೆಗ್ ಬರ್ಲಿ ಅಂತ ಅಷ್ಟೇ, ಓದ್ಕೊಂಡು ಚೆನ್ನಾಗಿರ್ಲಿ ಅಂತ. ನೀನ್ ಏನ್ ಮಾಡ್ತಿದ್ಯಾ? ನಾನೇನಮ್ಮ ಏನ್ ಮಾಡ್ತಿದ್ಯಾ ನೀನ್? ಅದ್ಯಾರ ತಗೋ ಮಾತಾಡ್ಕೊಂಡು ನಿಂತಿದ್ದೆ ಅಂತ ನನ್ ಫ್ರೆಂಡ್ ನಂಗೆ ಸುಳ್ಳು ಹೇಳ್ತಾಳ. ಹಂಗಾದ್ರೆ ಅಮ್ಮ ನನ್ ಎದ್ರು ಮಾತಾಡ್ಬೇಡ. ಏನ್ ಬಂದಿರೋದು ನಿನ್ಗೆ? ಯಾಕೆ ಹಿಂಗ? ನಿನ್ಗೆ ಎಷ್ಟು ಹೋದ್ರು ಬುದ್ಧಿ ಬರಲ್ಲ ನಿನ್ಗೆ? ಏನ್ ಮಾರ ಮರಿದಿ ಬಿಡೋ ನಿನ್ಗೆ? ಯಾಕೆ ಸಾವಿರಾರು ಜನ ನೋಡಿ ನಮ್ಗೆ ಹೇಳ್ಬೇಕಾ ನಿನ್ ಮಗ್ಳಿಗೆ ನಿಂತ್ಕೊಂಡ್ ಮಾತಾಡ್ತಾವಳೆ ಅಂತ? ಹೇಳ ಸ್ವಲ್ಪ ಕೇಳ. ಮಾತಾಡ್ಬೇಡ. ನಿನ್ಗೆ ಹಿಂಗ್ ಹೇಳ್ರೆ ಅರ್ಥ ಆಗಲ್ಲ. ಇರು ಬತ್ತಿ ನಿನ್ಗೆ. ಇರು ನಿನ್ಗೆ ನನಗೆ ವಿಡಿಯೋ ಮಾಡ್ತೀನಿ. ಅವಳು ಏನ್ ಮಾಡೋಣ ಅಂತ ಗೊತ್ತ? ನೀನೇ ನಾಯಿ ಗುಡ್ದಂಗ್ ಹೊಡಿತೀಯ ಕಣೆ ಅವಳಿಗೆ. ಅಲ್ಲ ಮುಗಿ ದನ ಬಿಡ್ದಂಗ್ ಬಿಡಿತೀಯ. ಏನ್ ಮಾಡ್ತಾ ಇದ್ಲು ಗೊತ್ತಾ ಅವಳು ನಿನಗೆ? ಏನ್ ಮಾಡಿದ್ಲು? ಸ್ಕೂಲ್ ಮುಗಿಸ್ಕೊಂಡು ನೆಟ್ಟು ಮನೆಗ್ ಬರ್ದಂಗೆ ರೋಡಲ್ಲಿ ನಿಂತ್ಕೊಂಡು ಯಾವಂತಕ ಮಾತಾಡ್ತಾ ನಿಂತಿದ್ಲಂತೆ. ನನ್ ಫ್ರೆಂಡ್ ನನಗೆ ಫೋನ್ ಮಾಡಿ ಹೇಳ್ತಾಳೆ. ಅಲ್ಲ ಅವಳ ಮತ್ತೆ ಬೆಲೆ ಕೊಡ್ತಿದ್ದಿಲ್ಲ, ಮಕ್ಳಿಗೆ ಹಂಗ ಹೊಡಿತಾರೆ ಏನಂತ. ಆದ್ರೆ ನನ್ ಫ್ರೆಂಡ್ ನನ್ಗೆ ಸುಳ್ಳು ಹೇಳ್ತಾಳೆ ಏನ್ ಕಾವ್ಯ? ಫ್ರೆಂಡ್ ಮೇಲಿರೋ ನಮ್ಗೆ ಮಕ್ಳ ಮೇಲೆ ಒಂದ್ ಸ್ವಲ್ಪ. ಅಯ್ಯೋ ನಿನ್ಗೆ ಏನಿರು ಕಾವ್ಯ, ನೀನ್ ಏನ್ ಗೊತ್ತಿಲ್ಲ ಮಾತಾಡ್ಬೇಡ. ಏನ ನಿಂದು? ಯಾಕೆ ಬಂದೆ? ಏನಾಯ್ತು ನಿನ್ಗೆ ಇವಾಗ? ಓದ್ಕೋಗು ಸುಮ್ನೆ. ಮಮ್ಮಿ ಅಕ್ಕ ನಾನು ಇಬ್ರು ಜೊತೆಯಲ್ಲೇ ಬರ್ತಿದ್ವಿ. ಅವಣ್ಣ ಇವತ್ತು ಸ್ಕೂಲಿಗೆ ಬಂದಿರ್ಲಿಲ್ಲ ಮಮ್ಮಿ. ಅದಕ್ಕೆ ಅವಣ್ಣ ನೋಟ್ಸ್ ಕೇಳ್ತಿತ್ತು, ನಿಂತ್ಕೊಂಡ್ ಮಾತಾಡ್ತು ಲಿಖಿತಕ್ಕ. ಹೋಗ್ ನೀನ್ ಓದ್ಕೋಗಾಯ್ತು. ಸರಿ. ಇದಕ್ಕೇನ್ ಹೇಳ್ತೀಯಾ? ಅದಕ್ಕೆ ಹೇಳೋದು ಬೇರೆಯವ್ರ ಮಾತೆಲ್ಲ ಕೇಳ್ಬಾರ್ದು ಅಂತ. ಇವಾಗ ಅರ್ಥ ಆಯ್ತಾ ನಿನಗೆ? ಯಾರ್ದೋ ಮಾತ್ ಕಟ್ಕೊಂಡು ಆ ಹುಡ್ಗಿಗ್ ಹೊಡ್ಬಿಟ್ಟಲ್ಲ. ಹಂಗ ನನ್ ಫ್ರೆಂಡ್ ಸುಳ್ಳು ಹೇಳ್ತಾಳ? ಹಂಗ ನಿನ್ ಮಗ್ಳು ಸುಳ್ಳು ಹೇಳ್ತಾವಳ? ಸಾವಿರ ಜನ ಸಾವಿರ ಮಾತಾಡ್ಲಿ, ಮೊದ್ಲೇ ಹೇಳಿಲ್ವಾ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತ? ಅವಳಿಗೆ ಹೊಡ್ದ್ಬಿಟ್ಟಲ್ಲ, ಏನ್ ಸಿಕ್ತು ನಿನಗೆ? ಇವಾಗ ಅಲ್ಲ ಅವಳು ನೋವು ತಿಂತಾವಳು, ಇಲ್ಲಿ ನೀನ್ ನೋವು ತಿಂತ ಇದೀಯಾ. ಸುಮ್ನೆ ಇರುಕವೆ, ನಿಂಗೇನ್ ಗೊತ್ತಾಗಲ್ಲ. ಅಕ್ಕ ಫಸ್ಟ್ ನಮ್ ಮಕ್ಳ ಮೇಲೆ ನಮ್ಗೆ ನಂಬಿಕೆ ಇರ್ಬೇಕು. ಅವ್ರವ್ರು ಹೇಳಿದ್ರು ಅಂತ ಅವ್ರ ಮಾತ್ ಕೇಳೋದಲ್ಲ. ಇನ್ಮೇಲೆ ಯಾರೇ ಬಂದ್ ಹೇಳಿದ್ರು ಕಣ್ಣಾರೆ ನೋಡ್ಬೇಕು, ಕಿವಿಯಾರೆ ಕೇಳಿಸ್ಕೋಬೇಕು, ಆಮೇಲೆ ನಾವ್ ರಿಯಾಕ್ಟ್ ಆಗ್ಬೇಕು. ಸುಮ್ನೆ ಯಾರೋ ಹೇಳಿದ್ರು ಅನ್ಬಿಟ್ಟು ಬಂದ್ಬಿಟ್ಟು ಹೊಡಿಯೋದಲ್ಲ, ಇಲ್ಲ ಬೈಯೋದಲ್ಲ. ನಾನು ಎಂಥ ಕೆಲಸ ಮಾಡಿಬಿಟ್ಟೆ. ನನ್ನ ಫ್ರೆಂಡ್ ಹೇಳಿದ್ಲು ಅಂತ ಹಿಂದೆ ಮುಂದೆ ಯೋಚನೆ ಮಾಡ್ದಂಗೆ ನನ್ನ ಮಗಳು ಹೊಡೆದ್ಬಿಟ್ಟೆ. ಪಾಪ ಅವಳು ಎಷ್ಟು ನೋವು ತಿಂತಾ ಇದ್ದಾಳೋ ಏನು ಕತೆನೋ. ಇನ್ಮೇಲಾದರೂ ಯಾರೇ ಬಂದು ಏನೇ ಹೇಳಿದ್ರೂ ಕೂಡ ಕಣ್ಣಾರೆ ನೋಡಿ ಮಾಡಿ ಮಾತಾಡಬೇಕು ಅಂತ ಹೇಳೋದು ಅದಕ್ಕೇನೆ. ನಾನು ಮಾಡ್ದಾಗೆ ನೀವು ಮಾಡಬೇಡಿ. ಯಾರಾದರೂ ಬಂದು ಹೇಳಿದ ತಕ್ಷಣ ನಿಮ್ಮ ಮಕ್ಕಳನ್ನ ಕೂರಿಸ್ಕೊಂಡು ವಿಚಾರಿಸಿ, ಇಲ್ಲ ನೀವು ಕಣ್ಣಾರೆ ನೋಡಿ ಮಾತಾಡಿ.